ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನ್ಯೂಜಿಲೆಂಡ್ ವಿರುದ್ಧದ ಮೊದಲನೇ ODI ಪಂದ್ಯಕ್ಕಾಗಿ ಭಾರತ ತಂಡಕ್ಕೆ ಸ್ಟಾರ್ ಆಟಗಾರರಾದ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಮೊದಲನೇ ODI ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನಲ್ಲಿ ಯಾವೆಲ್ಲ ಆಟಗಾರರು ಆಡ್ತಾ ಇದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಈ ಸರಣಿಯಲ್ಲಿ ನಮ್ಮ ಭಾರತ ತಂಡ ಯಾವ ರೀತಿ ಗೆಲ್ಬಹುದು ಮತ್ತು 2.1 ಅಂತರದಿಂದ ಗೆಲ್ಲುತ್ತಾ ಅಥವಾ 3.0 ಅಂತರದಿಂದ ಈ ಸರಣಿನ ಗೆಲ್ಲುತ್ತಾ ಅಂತ ಕಮೆಂಟ್ ಮಾಡಿ. ಹಾಗೆ ಮೊದಲನೇ ODI ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಎಷ್ಟು ರನ್ ಹೊಡೆಯುತ್ತಾರೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಗೆ ವೇದಿಕೆ ಸಜ್ಜಾಗಿದೆ ಅಂತಾನೆ ಹೇಳ್ಬೋದು. ಕಳೆದ ವರ್ಷ ಡಿಸೆಂಬರ್ 19ರಂದು ಸೌತ್ ಆಫ್ರಿಕಾ ವಿರುದ್ಧ ಕೊನೆಯ T20 ಪಂದ್ಯ ಆಡಿದ್ದ ಭಾರತ ತಂಡ ಮತ್ತೆ ಮೈದಾನಕ್ಕೆ ಕಾಲಿಟ್ಟಿದೆ. ಹೊಸ ವರ್ಷದಲ್ಲಿ ಮೊದಲನೇ ಬಾರಿಗೆ ಭಾರತ ತಂಡ ಮೈದಾನಕ್ಕೆ ಕಾಲಿಡಲು ಸಿದ್ಧವಾಗಿದೆ ಅಂತಾನೆ ಹೇಳ್ಬೋದು. ಇನ್ನು 3 ಪಂದ್ಯಗಳ ಏಕದಿನ ಸರಣಿ ಜನವರಿ 11ರಿಂದ 18ರವರೆಗಾದ್ರೆ ನಡೆಯಲಿದೆ. ಇನ್ನು ಮುಂದಿನ ವರ್ಷ ನಡೆಯಲಿರುವ ಏಕದಿನ ವಿಶ್ವಕಪ್ಗೆ ಸಿದ್ಧತೆ ಈ ಸರಣಿ ನಡೆಯಲಿದೆ ಅಂತಾನೆ ಹೇಳ್ಬೋದು. ಇನ್ನು ಮೊದಲನೇ ಏಕದಿನ ಪಂದ್ಯ ವಡೋದರದಲ್ಲಿ ಆದ್ರೆ ನಡೆಯಲಿದೆ. ಭಾರತ ತಂಡ ಈಗಾಗಲೇ ವಡೋದರ ತಲುಪಿದೆ ಮತ್ತು ಎದುರಾಳಿ ತಂಡವು ಮೈದಾನಕ್ಕೆ ಬಂದಿಳಿಸಿದೆ. ಇನ್ನು ಈ ಸರಣಿಗೂ ಮುನ್ನ ಎಲ್ಲ ಭಾರತೀಯ ಆಟಗಾರರು ವಿಜಯ್ ಹಜಾರೆ ಏಕದಿನ ಟ್ರೋಫಿಯಲ್ಲಿ ಆಡಿದ್ದರು. ಅದು ಇಡೀ ತಂಡಕ್ಕೆ ಸ್ವಲ್ಪ ಅಭ್ಯಾಸ ನೀಡಿದೆ ಅಂತಾನೆ ಹೇಳ್ಬೋದು. ಇನ್ನು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಕೂಡ ಆಡಿ ಶತಕ ಕೂಡ ಸಿಡಿಸಿದ್ದಾರೆ. ಪ್ರಸ್ತುತ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಏಕದಿನ ಪಂದ್ಯಗಳಲ್ಲಿ ಮಾತ್ರ ಟೀಮ್ ಇಂಡಿಯಾವನ್ನು ಪ್ರತಿನಿಧಿಸುತ್ತಾ ಇದ್ದಾರೆ. ಇನ್ನು ಈ ಕ್ರಮದಲ್ಲಿ ಪಂದ್ಯಗಳಿಗೆ ಭಾರಿ ಕ್ರೇಜ್ ಇದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಟಿಕೆಟ್ಗಳು ಕೂಡ ಕೇವಲ 8 ನಿಮಿಷಗಳಲ್ಲಿ ಮಾರಾಟ ಕೂಡ ಆಗ್ತಾ ಇವೆ. ಶ್ರೇಯಸ್ ಅಯ್ಯರ್ ಕೂಡ ಈ ಸರಣಿಯೊಂದಿಗೆ ಮರುಪ್ರವೇಶ ಮಾಡಲಿದ್ದಾರೆ. ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಏಕದಿನ ಸರಣಿಯಲ್ಲಿ ಆಡುವಾಗ ಅವರು ಗಂಭೀರವಾಗಿ ಗಾಯಗೊಂಡಿದ್ದರು. ನಂತರ ಅವರನ್ನು ತಂಡದಿಂದ ಹೊರಗಿಡಲಾಗಿತ್ತಂತಾನೆ ಹೇಳ್ಬೋದು. ಇನ್ನು ಇದೀಗ ಅಯ್ಯರ್ ಚೇತರಿಸಿಕೊಂಡಿದ್ದು ಮತ್ತು ಮೈದಾನಕ್ಕೆ ಮರಳಿದ್ದಾರೆ. ಕಿವೀಸ್ ವಿರುದ್ಧದ 3 ಪಂದ್ಯಗಳ ಏಕದಿನ ಸರಣಿಗೆ ಅವರನ್ನು ಆಯ್ಕೆ ಮಾಡಲಾಗಿದೆ. ಇನ್ನು ಸೌತ್ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿಯಿಂದ ಹೊರಗುಳಿದಿದ್ದ ಗಿಲ್ ಕೂಡ ತಂಡಕ್ಕೆ ಮರಳಿದ್ದಾರೆ. T20 ವಿಶ್ವಕಪ್ ತಂಡದಿಂದ ಕೈಬಿಟ್ಟಿದ್ದ ನಂತರ ಗಿಲ್ ಅವರು ಆಡುತ್ತಿರುವ ಮೊದಲನೇ ಸರಣಿ ಇದಂತಾನೆ ಹೇಳ್ಬೋದು. ಇನ್ನು ಏಕದಿನ ಮಾದರಿಯಲ್ಲಿ ಅವರು ನಾಯಕತ್ವವನ್ನು ಕೂಡ ಉಳಿಸಿಕೊಂಡಿದ್ದಾರೆ. ಈ ಸರಣಿಯಲ್ಲಿ ಉತ್ತಮ ಪ್ರದರ್ಶನ ನೀಡದಿದ್ದರೆ ಅವರಿಗೆ ಏಕದಿನ ತಂಡದಿಂದಲೂ ಗೇಟ್ ಪಾಸ್ ಸಿಗುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಇನ್ನು ಸೌತ್ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿಯ ನಾಯಕತ್ವ ವಹಿಸಿದ್ದ KL ರಾಹುಲ್ ಅವರು ಈ ಸರಣಿಯಲ್ಲಿ ವಿಕೆಟ್ ಕೀಪಿಂಗ್ ಮಾತ್ರ ಮಾಡಲಿದ್ದಾರೆ. ಹೌದು ಸ್ನೇಹಿತರ, ಗಿಲ್ ನಾಯಕನಾಗಿದ್ದು ಶ್ರೇಯಸ್ ಅಯ್ಯರ್ ಉಪನಾಯಕನಾಗಿದ್ದಾರೆ. ಇನ್ನು ಗಿಲ್ ಆಗಮನದೊಂದಿಗೆ ಯಶಸ್ವಿ ಜೈಸ್ವಾಲ್ ಬೆಂಚ್ ಆದ್ರೆ ಕಾಯಬೇಕು. ಇನ್ನು ರೋಹಿತ್ ಶರ್ಮಾ ಮತ್ತು ಗಿಲ್ ಆರಂಭಿಕ ಆಟಗಾರರಾಗಿ ಬರುತ್ತಾರೆ. ಇನ್ನು ಏಕದಿನ ತಂಡಕ್ಕೆ ಕಂಬ್ಯಾಕ್ ಮಾಡಿರುವಂತಹ ರಿಷಬ್ ಪಂತ್ ಕೂಡ ಬೆಂಚ್ಗೆ ಸೀಮಿತವಾಗುವ ಸಾಧ್ಯತೆ ಆದ್ರೆ ಇದೆ. ಇನ್ನು ಮೊದಲನೇ ಏಕದಿನ ಪಂದ್ಯಕ್ಕೆ ಭಾರತ ತಂಡವು 5 ಬ್ಯಾಟ್ಸ್ಮನ್ಗಳು, 2 ಆಲ್ರೌಂಡರ್ಗಳು ಮತ್ತು 1 ಸ್ಪಿನ್ನರ್ ಮತ್ತು 3 ವೇಗಿಗಳನ್ನು ಕಣಕ್ಕಿಳಿಸುವ ಸಾಧ್ಯತೆ ಆದ್ರೆ ಇದೆ. ಇನ್ನು ಆಲ್ರೌಂಡರ್ಗಳು ಸಹ ಸ್ಪಿನ್ನರ್ಗಳೇ ಆಗಿದ್ದಾರೆ. ಈ ಕ್ರಮದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಸಿರಾಜ್ ಮೊದಲನೇ ಪಂದ್ಯದಲ್ಲಿ ಅವಕಾಶ ಪಡೆಯುವ ಸಾಧ್ಯತೆ ಕಡಿಮೆ ಇದೆ ಮತ್ತು ಇದೇ ವೇಳೆ ಸಿರಾಜ್ಗೆ ಅವಕಾಶ ಸಿಕ್ಕರೆ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರು ಹೊರಗೆ ಉಳಿಯಲಿದ್ದಾರೆ. ಆದರೆ ಕೊನೆಯ ಏಕದಿನ ಪಂದ್ಯದಲ್ಲಿ ಪ್ರಸಿದ್ಧ ಕೃಷ್ಣ ಅತ್ಯುತ್ತಮ ಪ್ರದರ್ಶನ ತೋರಿರುವುದರಿಂದ ಪ್ಲೇಯಿಂಗ್ 11 ನಲ್ಲಿ ಉಳಿಯುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಇನ್ನು ಮೊದಲನೇ ODI ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನೋಡೋದಾಯ್ತು ಅಂತಂದ್ರೆ ಶುಭ್ಮನ್ ಗಿಲ್ ನಾಯಕ ಇರ್ತಾರೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್ ಮತ್ತು ರವೀಂದ್ರ ಜಡೇಜಾ, ವಾಷಿಂಗ್ಟನ್ ಸುಂದರ್, ಹರ್ಷಿತ್ ರಾಣಾ, ಕುಲ್ದೀಪ್ ಯಾದವ್, ಪ್ರಸಿದ್ಧ ಕೃಷ್ಣ ಮತ್ತು ಹರ್ಷದೀಪ್ ಸಿಂಗ್ ಆದ್ರೆ ಆಡ್ತಾರೆ. ಇನ್ನು ನಿಮ್ಮ ಪ್ರಕಾರ ಈ ಪ್ಲೇಯಿಂಗ್ 11 ನಲ್ಲಿ ಏನಾದರೂ ಚೇಂಜಸ್ ಆಗ್ಬೇಕಿತ್ತ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.